ಲಡ್ಡು ಏನ್ ಲಡ್ಡು ಅದು ಕೈ ಚೆನ್ನಾಗಿತ್ತಲ್ಲ. ಮಮ್ಮಿಗೆ ಪಪ್ಪ ಕೊಟ್ಟಿರೋದು ಇದು. ವೈಟ್ ಬಂದ್ಬಿಟ್ಟು ಫುಲ್ ವೈಟ್ ಆಗುತ್ತೆ. ಖುಷಿ ಆಯ್ತಾ? ಜಾಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ನಮ್ಮ ಬೆಂಗಳೂರಲ್ಲಿ ಆಕಾಶ ಮುಟ್ಟುವಷ್ಟು ಎತ್ತರಕ್ಕೆ ಬಿಲ್ಡಿಂಗ್ಸ್ಗಳಿದ್ರೂ ಕೂಡ ಈ ಸಿಟಿಯಲ್ಲಿ ಸಾವಿರಾರು ಪುರಾತನ ದೇವಾಲಯಗಳಿರೋದಂತೂ ನಿಜ. ಅದರಲ್ಲೂ ಮೂಲೆ ಮೂಲೆಗೂ ಶಕ್ತಿ ದೇವತೆಗಳಿದ್ದಾರೆ. ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇಲ್ಲಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಬಂಡೆ ಮಹಾಕಾಳಿ ದೇವಾಲಯವೂ ಒಂದು. ಹೌದು, ಕುಟುಂಬ ಸಮೇತರಾಗಿ ನಾವು ಬಂದಿದ್ದು ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ. ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಸ್ಥಾನ ಅಸ್ತಿತ್ವದಲ್ಲಿದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿಯು ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರಲಿಲ್ಲ. ಸುಮಾರು 1509 ಇಸ್ವಿಯಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯೊಂದನ್ನು ಮೇಯಿಸುತ್ತಿದ್ದಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತದೆ. ನಂಜಮ್ಮ ಭಯದಲ್ಲಿ ಧ್ವನಿ ಯಾರದು ಎಂದು ಕೇಳಿದಾಗ ಧ್ವನಿಯು ತಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಆಜ್ಞೆಪಡಿಸುತ್ತಾರೆ. ನಂಜಮ್ಮನ ಮಾತುಗಳನ್ನು ಕೇಳಿ ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನು ಶೋಧಿಸಿದಾಗ ಇಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತೆ. ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನು ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಅಂತಾನೆ ಕರೀತಾರೆ. ಅಂದಿನಿಂದ ಇಲ್ಲಿ ಪೂಜೆಗಳು ಕೂಡ ಆರಂಭವಾಗಿದೆ. ಈ ಅದ್ಭುತವಾದ ದೇವಾಲಯವು ಮಹಾಕಾಳಿ ದೇವಿಗೆ ಸಮರ್ಪಿತವಾಗಿದ್ದು ಈಕೆಯನ್ನು ಇಲ್ಲಿ ಆರಾಧಿಸಲಾಗುತ್ತೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪವಾಗಿರುತ್ತಾಳೆ. ಆದರೆ ಇಲ್ಲಿನ ಅಚ್ಚರಿ ಏನಂದರೆ ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾಳೆ. ಒಂದೇ ಬಂಡೆಯಲ್ಲಿ ಈ ದೇವಿಯ ವಿಗ್ರಹವನ್ನು ಕೆತ್ತಲಾಗಿದ್ದು ಸುಮಾರು ಇದು 3 ಅಡಿಗಳಷ್ಟು ಎತ್ತರವಿದೆ. ಈ ದೇವಿಯ ವಿಗ್ರಹದಲ್ಲಿನ ಅಂದವನ್ನು ನೋಡೋದಕ್ಕೆ ನಿಮ್ಮ 2 ಕಣ್ಣು ಸಾಲದು. ಚತುರ್ಭುಜ ಅಂದರೆ 4 ಕೈಗಳನ್ನು ಹೊಂದಿರುವ ದೇವಿಯ ಪ್ರತಿಯೊಂದು ಕೈಗಳು ಒಂದೊಂದು ಆಯುಧವನ್ನು ಹಿಡಿದುಕೊಂಡಿರೋದು. ಒಂದು ಕೈಯಲ್ಲಿ ಅಭಯ, ಪರಶು, ಡಮರು ಮತ್ತು ವರದ ಮುದ್ರೆಗಳಿದ್ದು ದೇವಿಯು ಮುಗುಳು ನಗೆಯನ್ನು ಬೀರುತ್ತಿದ್ದಾಳೆ. ಈಕೆ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡುತ್ತಾ ಬಂದಿದ್ದಾಳೆ. ಈ ದೇವಾಲಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ ಪೂಜೆಗೆ ವಿಶೇಷ ಮಹತ್ವವಿದೆ. ಅಮಾವಾಸ್ಯೆಯನ್ನು ಹೊರತುಪಡಿಸಿ ಶುಕ್ರವಾರ, ಮಂಗಳವಾರ ಕೂಡ ವಿಶೇಷ ಪೂಜೆ ಇರುತ್ತೆ. ಸಾಮಾನ್ಯ ಜನರಷ್ಟೇ ಅಲ್ಲದೆ ಬಹುತೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಾರೆ. ತುಂಬ ದಿನಗಳಿಂದ ಈ ಶಕ್ತಿ ದೇವಿಯನ್ನು ನೋಡಬೇಕು ಅನ್ನೋ ಆತರ ನನಗಿತ್ತು. ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂದ್ಕೊಂಡ್ರೂ ಕೂಡ ದೇವರ ಅನುಗ್ರಹ ಇರಬೇಕಂತೆ. ಅದೇ ರೀತಿ ದೇವರ ಅನುಗ್ರಹ ಆಗಿತ್ತು ಅನಿಸುತ್ತೆ. ನಾವು ಈ ಬಾರಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗೋ ಹಾಗಾಯಿತು. ಚೆನ್ನಾಗಿತ್ತಲ್ಲ, ಸೂಪರ್ ಆಗಿದೆಲ್ಲ. ಎಷ್ಟೊಂದು ಇದು ಲೈಟಿಂಗ್ಸ್ ಎಲ್ಲನೂ ದೇವಸ್ಥಾನಕ್ಕೆ ಬಂದು ಇಸ್ಕೊಂಡ್ರಿ. ಇವಾಗ ಯಾರಿಗೆ ಬೇಕೋ? ನಿಮಗೆ ಬೇಕಾ? ನಿಮಗೆ ಬೇಕಾ? ಅದು ತಿನ್ನೋದಲ್ಲ, ಇದು ಮಮ್ಮಿಗೆ ಪಪ್ಪ ಕೊಟ್ಟಿರೋದು. ಇದು ಗೊತ್ತಾ? ಸಾಕಷ್ಟು ಸಮಯ ದೇವಸ್ಥಾನದಲ್ಲಿ ಕಳೆದ್ವಿ. ರುಚಿಯಾದ ಪ್ರಸಾದ ಕೂಡ ಸಿಕ್ತು. ಹೊರಗಡೆ ತುಂಬಾ ಮಳೆ ಬರ್ತಿತ್ತು, ಆದ್ರೆ ದೇವಸ್ಥಾನದ ಒಳಗಡೆ ಏನು ಅನ್ನಿಸ್ಲೇ ಇಲ್ಲ. ಹೋಟೆಲ್, ರೆಸ್ಟೋರೆಂಟ್ ಅಂತ ಹೋಗೋದ್ರ ಬದಲು ದೇವಸ್ಥಾನಗಳಿಗೆ ಹೋಗೋದು ನನಗೆ ತುಂಬಾ ಇಷ್ಟ. ದೇವರ ಮೇಲಿನ ನಂಬಿಕೆ ಅಂದ್ರೆ ನಮ್ಮ ಕಣ್ಣಿಗೂ ಕಾಣದ ಸರ್ವಶಕ್ತನ ಮೇಲೆ ಇಡುವ ಗಾಢವಾದ ಭಕ್ತಿ, ವಿಶ್ವಾಸ ಮತ್ತು ಭರವಸೆ. ಅದರಲ್ಲೂ ನಾನು ಮದುವೆ ಆಗಿ ಬಂದ ಮೇಲೆ ನಮ್ಮ ಅತ್ತೆ ಪೂಜೆ ಮಾಡೋದು ನೋಡಿ ದೇವ್ರ ಮೇಲೆ ಜಾಸ್ತಿ ಭಕ್ತಿ ಬಂತು ಅಂದ್ರೆ ಸುಳ್ಳಲ್ಲ. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ದೇವ್ರ ಪೂಜೆನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಶಾಸ್ತ್ರ ಸಂಪ್ರದಾಯಗಳಿಗೆ ಬಹಳ ಮಹತ್ವ ಕೊಡ್ತಾರೆ. ಅವರು ಪೂಜೆ ಮಾಡಿರೋದು ನೋಡೋದೇ ಒಂದು ಸಂಭ್ರಮ. ಅವರನ್ನ ನೋಡ್ತಾ ನಾನು ಕಲ್ತ್ಕೊಂಡೆ. ನಾನು ಮಾಡಿರೋದು ನೋಡಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಶ್ರೀ ಸೂಪರ್ ವ್ಲಾಗ್ಸ್.